ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. मतदाता जंक्शन हैशटैग मतदाता जंक्शन, मतदाता जंक्शन हैशटैग मतदाता जंक्शन. ನನ್ನ ಹೆಸರು ಕೃಷ್ಣಚರಣ್ ಆತ್ರೇಯಸ್. ಈ ಬಾರಿ 18ನೇ ಲೋಕಸಭಾ ಚುನಾವಣೆಯ ಅಂಗವಾಗಿ 2ನೇ ಹಂತದ ಮತದಾನದಲ್ಲಿ ಮೊದಲನೆಯದಾಗಿ ಮತವನ್ನು ಚಲಾಯಿಸಿದ್ದೇನೆ. ನನಗೆ ತುಂಬಾ ಹೆಮ್ಮೆ ಅನಿಸಿತು. ನಾನು ಮೊದಲನೇದಾಗಿ ಮತದಾನದ ಕೇಂದ್ರವನ್ನು ಕಾಲಿಟ್ಟಾಗ ಕೊಂಚ ಭಯವಾಯಿತು. ಕಾರಣ ನನಗೆ ಮತ ನೀಡುವ ವಿಧಾನ ನನಗೆ ತಿಳಿಯದೇ ಇದ್ದದ್ದರಿಂದ. ಒಬ್ಬ ಮತಗಟ್ಟೆ ಅಧಿಕಾರಿ ನನಗೆ ವಿಧಾನ ತಿಳಿಸಿ ಸಹಾಯ ಹಸ್ತವನ್ನು ನೀಡಿದ್ದರು. ಅವರಿಗೂ ನನ್ನ ಹುಮ್ಮಸ್ಸು ಕಂಡು ಖುಷಿ ಆಯಿತು. ನನಗೆ ತುಂಬಾ ಒಳ್ಳೆಯ ಅನುಭವ ಅನಿಸಿತು. ನಾನು ಎಲ್ಲರ ಹತ್ರ ಕೋರುವುದು ಒಂದೇ, ನಾವೆಲ್ಲರೂ ಒಟ್ಟಾಗಿ ಮತವನ್ನು ನೀಡಬೇಕು, ಸಂವಿಧಾನವನ್ನು ಉಳಿಸಬೇಕು. ಸಂವಿಧಾನವನ್ನು ಉಳಿಸೋಣ, ಬೆಳೆಸೋಣ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಚೈತ್ರ ಅಂತ. ನಾನು ದಾವಣಗೆರೆಯಿಂದ ಮಾತಾಡ್ತಿರೋದು. ಫಸ್ಟ್ ಟೈಮ್ ವೋಟ್ ಮಾಡ್ತಿರೋದು. ವೋಟ್ ಬೂತಿಗೆ ಹೋದೆ, ಬ್ಲೂ ಲೈನ್ ಹಾಕಿದ್ರು ಬೆರಳಿಗೆ. ಅಲ್ಲಿ ಎಲ್ಲರೂ ಹೆಲ್ಪ್ ಮಾಡಿದ್ರು. ಆವಾಗ ವೋಟ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಾಗ ಒಳಗಡೆ ಹೋಗಿ ಅದು ಬಟನ್ ಹೊತ್ತಬೇಕು ಅಂತ ಹೇಳಿದ್ರು. ಭಯದಲ್ಲೇ ಹೋದೆ, ಬಟನ್ ಹೊತ್ತಿದೆ, ಅದು ಸೌಂಡ್ ಬಂತು. ಸೌಂಡ್ ಬಂದಮೇಲೆ ವೋಟ್ ಆಗಿದೆ ಬನ್ನಿ ಅಂತ ಹೇಳಿದ್ರು. ಬಂದಮೇಲೆ ತುಂಬ ಖುಷಿ ಆಯಿತು, ಹೊಸ ಎಕ್ಸ್ಪೀರಿಯೆನ್ಸು. ಹೆಸರು ಸಹನಾ ಅಂತ. ನಾನು ಶಿವಮೊಗ್ಗದಿಂದ ಮಾತಾಡ್ತಿರೋದು. ನಾನಿದೆ ಫಸ್ಟ್ ಟೈಮ್ ವೋಟ್ ಮಾಡ್ತಿರೋದು. ವೋಟ್ ಮಾಡೋದು ಹೇಗೆ ಅಂತ ಗೊತ್ತಿದೆ, ಆದರೆ ವೋಟ್ ಮಾಡೋಕ್ಕೆ ಭಯ ಆಗ್ತಿತ್ತು. ವೋಟ್ ಹಾಕೋ ಜಾಗಕ್ಕೆ ಹೋದೆ, ಅಲ್ಲಿದ್ದವರೆಲ್ಲ ನನಗೆ ಸಹಾಯ ಮಾಡಿದ್ರು. ಯಾವುದಾದ್ಮೇಲೆ ಏನು ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ಕೊಟ್ರು. ಹಾಗೆಯೇ ಕೈಗೆ ಬ್ಲೂ ಮಾರ್ಕ್ ಕೂಡ ಹಾಕಿದ್ರು. ಅದಾದಮೇಲೆ ವೋಟ್ ಹಾಕಿ ಆಚೆ ಬಂದಮೇಲೆ ಫಸ್ಟ್ ಟೈಮ್ ವೋಟ್ ಮಾಡಿರೋದು ತುಂಬಾ ಖುಷಿ ಕೊಡ್ತು. ನಮಸ್ಕಾರ ಸ್ನೇಹಿತರೆ, ಮತದಾತ ಜಂಕ್ಷನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಎಲ್ರಿಗೂ ನನ್ನ ನಮಸ್ಕಾರ ಕೂಡ. ಸ್ನೇಹಿತರೆ, ಇವತ್ತು ನಾವು ನಮ್ಮ ದೇಶದಲ್ಲಿ ನಡೀತಾ ಇರತಕ್ಕಂತಹ ಲೋಕಸಭಾ ಚುನಾವಣೆಗಳ ವಿಶಾಲತೆ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಜನರಲ್ ಎಲೆಕ್ಷನ್ 2024 ಈ ಕುರಿತು ಮಾತನಾಡೋಣ. ಮತದಾನ ಮಾಡಕ ಹೋಗ್ತೀವಿ ಭಾರತಕ್ಕಾಗಿನೇ. ಭಾರತ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರಾದ ಶ್ರೀ ರಾಜೀವ್ ಕುಮಾರ್ ಅವರು ಏನ್ ಹೇಳ್ತಾ ಇದ್ದಾರೆ, ಬನ್ನಿ ಕೇಳೋಣ. दुनिया के सबसे बड़े लोकतंत्र के चुनावों में लॉजिस्टिक्स और मटेरियल प्रबंधन ही अपने आप में एक बहुत बड़ी चुनौती है. तो लेट अस शो यू व्हाट इज द magnitude by which we are doing these elections. We have 97 crore registered voters, more than the combined voters of a few continents put together, America, Europe, Australia, all many put together. Over 10.5 lakh polling stations, and कितने लोग उसको conduct करते हैं? 1.5 crore polling officials and security officials conduct those elections. More than 55 lakh EVMs, 4 lakh vehicles, और अब तक हम क्या कर चुके हैं? 17 जनरल इलेक्शंस टू द पार्लियामेंट, 400 से ज़्यादा असेंबली इलेक्शंस कर चुके हैं. ये इलेक्शन कमीशन का एक लीगेसी है. 16 presidential elections, 16 vice presidential elections. It's a gold standard in the entire election management. ಮತದಾನ ಮಾಡಕ ಹೋಗ್ತೀವಿ ಭಾರತಕ್ಕಾಗಿನೇ. ಸ್ನೇಹಿತರೆ, ಇಂದು ಸ್ಯಾಟಲೈಟ್ ಚಾನೆಲ್ನಿಂದ ಹಿಡಿದು ಸ್ಮಾರ್ಟ್ ಫೋನ್ ಸ್ಕ್ರೀನ್ವರೆಗೆ, ಯೂನಿವರ್ಸಿಟಿ ಕ್ಯಾಂಪಸ್ನಿಂದ ಹಿಡಿದು ಕಾಲೇಜ್ ಕ್ಯಾಂಟೀನ್ವರೆಗೆ ಎಲ್ಲಾ ಕಡೆ ಹರಡಿರೋದು ಒಂದೇ, ಎವ್ರಿ ವೋಟ್ ಕೌಂಟ್ಸ್ ಮತ್ತು ಚುನಾವಣೆಯ ಪರ್ವ ದೇಶದ ಗರ್ವ. ವೋಟ್ ಫಾರ್ ಶೋರ್ ನಿಂದ ಹಿಡಿದು ಪ್ಲೆಜ್ ಫಾರ್ ವೋಟ್ ವರೆಗಿನ ಮನಸೂರೆಗೊಳ್ಳುವ ಕೂಗು. ಕರೆಕ್ಟ್ ಆಗಿ ಹೇಳಿದ್ರಿ. ಇವರದ್ದು ಒಂದೇ ಒಂದು ಉದ್ದೇಶ, ಅದೇನು ಅಂತ ಹೇಳಿದ್ರೆ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಅಂದರೆ ಈಗಿನ ಲೋಕಸಭೆಯ ಸದಸ್ಯರನ್ನು ಆರಿಸುವುದಕ್ಕಾಗಿ ನಡೀತಾ ಇರುವಂತಹ 2024ರ ಚುನಾವಣೆಯಲ್ಲಿ ಎಲ್ಲರ ಉತ್ಸಾಹವು ಹೆಚ್ಚಾಗಲಿ ಅನ್ನೋದೇ ಆಗಿದೆ. ಮತ್ತು ಬಹಳ ಮುಖ್ಯವಾಗಿ ಈ ಹಬ್ಬದಲ್ಲಿ ಮೊದಲ ಬಾರಿಗೆ ಪಾಲ್ಗೊಳ್ಳುತ್ತಿರುವ ನಮ್ಮ ಯುವ ಮತದಾರರ ಉತ್ಸಾಹ ಕೂಡ ಹೆಚ್ಚಾಗಲಿ ಅನ್ನೋದು ಇದರ ಉದ್ದೇಶ. ಸಂವಿಧಾನ ನಮಗೆ ಕೊಟ್ಟ ಹಕ್ಕು ಇದು, ಮತದಾನ ಮಾಡಬೇಕು ಅನ್ನುವುದು. ಅಂಕೆ ಬೇಡ, ಶಂಕೆ ಬೇಡ, ಅಂಜಿಕೆಯೂ ಬೇಡ, ದೇಶವನ್ನು ಕಟ್ಟುವಲ್ಲಿ ಮುಖ್ಯ ನಮ್ಮ ಮತ ಕೂಡ. ಯುವ ಮತದಾರರೇ ವಾಸ್ತವಿಕವಾಗಿ ನಮ್ಮ ಭಾಗ್ಯ ವಿಧಾತರಾಗಿದ್ದಾರೆ. ಈ ವರ್ಷ 1,84,00,000 ಯುವ ಮತದಾರರು ತಮ್ಮ ವೋಟ್ ಹಾಕುವ ಹಕ್ಕನ್ನು ಪಡ್ಕೊಂಡು ಮತದಾನಕ್ಕಾಗಿ ದೃಢ ನಿಶ್ಚಯ ಮಾಡಿಕೊಂಡು ಬೂತ್ ವರೆಗೆ ಬಂದ್ರು ಅಂದ್ರೆ ಮತದಾನದ ಒಂದು ಹಂತವು ತನ್ನಷ್ಟಕ್ಕೆ ಒಂದು ಉನ್ನತ ಹಂತಕ್ಕೆ ಏರಿಬಿಡುತ್ತೆ.
ಇಂದಿನ ಯುವ ಮತದಾರ ಅಂದ್ರೆ ಯಾರ ವಯಸ್ಸು 18ರಿಂದ 29 ವರ್ಷಗಳವರೆಗೂ ಇದೆಯೋ ಅಂತಹವರ ಬಲ 21 ಕೋಟಿಯವರೆಗೆ ತಲುಪಿದೆ. ಸಂಖ್ಯಾಬಲದಲ್ಲಿ ಭಾರತದ 97 ಕೋಟಿ ಮತದಾರರಲ್ಲಿ ಸುಮಾರು 22% ಆಗಿದೆ. ಇದಕ್ಕಾಗಿಯೇ ಭಾರತ ಚುನಾವಣಾ ಆಯೋಗಕ್ಕೆ ಯುವಕರ ಮತದಾನದಿಂದ ಭಾರತದ ಪ್ರಜಾಪ್ರಭುತ್ವವು ಯುವ ಜನರ ಕನಸುಗಳನ್ನು ಸಾಕಾರಗೊಳಿಸುತ್ತದೆ ಎಂಬ ಭರವಸೆ ಕೂಡ ಇದೆ. ಹಾಗಾದ್ರೆ ನಡೀರಿ, ಇದೇ ಸಂಬಂಧದಲ್ಲಿ ಯಾರಿಗೆ ಚುನಾವಣೆಗಳ ಕುರಿತು ಒಳ್ಳೆಯ ಮಾಹಿತಿ ಇದೆಯೋ ಮತ್ತು ಈ ದೇಶದ ಚುನಾವಣೆಯ ವಿಶಾಲತೆಯ ಕುರಿತು ಚರ್ಚೆ ಮಾಡ್ತಾ ಇದ್ದರೋ ಅಂತಹ ಕೆಲವು ಯುವಕರ ಮಧ್ಯದಲ್ಲಿ ಈಗ ಹೋಗಿ ಮಾತನಾಡೋಣ. ಸರಿ, ನಡೀರಿ ಹೋಗೋಣ. ಗೈಸ್, ಐ ಆಮ್ ಫೀಲಿಂಗ್ ಸೋ ಪ್ರೌಡ್ ಆಫ್ಟರ್ ಕಾಸ್ಟಿಂಗ್ ಮೈ ವೋಟ್. ದೇಶದಲ್ಲಿ ನಡೀತಾ ಇರೋ ಎಲೆಕ್ಷನ್ ನ ಮ್ಯಾಗ್ನಿಟ್ಯೂಡ್ ತುಂಬಾ ಆಶ್ಚರ್ಯಕರವಾಗಿದೆ ಅಲ್ವಾ? ನಿಮ್ಗೆ ಗೊತ್ತಾ, ಈ ಬಾರಿ ಅಪ್ರಾಕ್ಸಿಮೇಟ್ಲಿ 97 crore ರಿಜಿಸ್ಟರ್ಡ್ ವೋಟರ್ಸ್ ಇದ್ದಾರೆ. ಹೂ ಕಣೆ ನೀತಿ, 7 ಹಂತಗಳಲ್ಲಿ ಇಡೀ ದೇಶದ ಮತದಾರರು ಕೇವಲ ಲೋಕಸಭೆಯ ತಮ್ಮ ಅಭ್ಯರ್ಥಿಗಳನ್ನ ಆರಿಸೋದಕ್ಕೆ ತಮ್ಮ ವೋಟಿಂಗ್ ರೈಟ್ಸ್ ಪ್ರಯೋಗಿಸೋದಷ್ಟೇ ಅಲ್ಲದೆ ಜೊತೆಗೆ 4 ರಾಜ್ಯಗಳಲ್ಲಿ ವಿಧಾನಸಭೆಗಳ ಸದಸ್ಯರ ಚುನಾವಣೆಗಳು ಜೊತೆಗೆ ನಡೀತಾ ಇವೆ. ವೆಲ್ ಸೆಡ್ ಪ್ರಾಚಿ, ಕರೆಕ್ಟ್. ಮತ್ತೆ ಇದಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಹಳ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ. ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಇವೆಲ್ಲ ಎಂಥ ಅದ್ಭುತ ಅಲ್ವಾ? ನೋಡ್ರಪ್ಪ, ಇಲ್ಲಿ ಸಾರ್ವತ್ರಿಕ ಚುನಾವಣೆ 2024ರಲ್ಲಿ ಭಾರತದ ಚುನಾವಣಾ ಆಯೋಗ ಮತದಾರರ ಮನೆ ಮತ್ತು ಕಚೇರಿಗಳು, ಅಂಗಡಿಗಳನ್ನೂ ಬಿಡದೆ ತನ್ನ ಜಾಗರೂಕತೆಯ ಕ್ಯಾಂಪೇನ್ ಅನ್ನ ತಲುಪಿಸ್ತಾ ಇದೆ. ಈ ವಿಷಯ ಅಂತೂ ಕರೆಕ್ಟ್ ಆಗಿದೆ. ನೀತಿ ಸರಿಯಾಗಿ ಹೇಳಿದ್ಲು. ಸ್ನೇಹಿತರೆ, ಚುನಾವಣೆಯ ವ್ಯವಸ್ಥೆ ಮತ್ತು ಮತದಾರರ ಜಾಗೃತಿ ಕುರಿತು ಇನ್ನಷ್ಟು ವಿಷಯಗಳನ್ನ ಖುದ್ದಾಗಿ ಭಾರತ ಚುನಾವಣಾ ಆಯೋಗದ ಆಯುಕ್ತರಾದ SS ಸಂಧುನ್ ಅವರಿಂದ ಕೇಳೋಣ. अब जबकि 18वीं लोकसभा की चुनाव प्रक्रिया चल रही है, कुल 97 करोड़ से भी अधिक मतदाताओं ने मतदाता सूची में अपना नाम अंकित कराया है. इन मतदाताओं को आसानी से अपना मताधिकार प्रयोग करने के लिए 10.5 लाख से अधिक मतदान केंद्र बनाए गए हैं और 1.5 करोड़ से अधिक मतदान अधिकारी और सुरक्षा कर्मचारी डिप्लॉय किए गए हैं. इलेक्शन प्रोसेस बहुत सुविधाजनक हो इसलिए करीब 55 लाख EVM और VVPAT मशीनें लगाकर पूरी सुरक्षा, निष्पक्षता और पारदर्शिता के साथ मतदान कार्य संपन्न कराया जा रहा है. सभी मतदान केंद्रों में तमाम सुविधाएं उपलब्ध हैं. ग्राउंड फ्लोर पर पोलिंग बूथ बनाने से लेकर वहां पीने के पानी की, शौचालय की व्यवस्था, इंतज़ार करने के लिए फर्नीचर की व्यवस्था तथा फर्स्ट एड मेडिकल किट भी उपलब्ध कराई गई है. रैंप और व्हीलचेयर तथा सुगम चिन्ह के संकेतक सभी तरह के मतदाताओं को मतदान करने में सहायक बनाती हैं. चूँकि निर्वाचन एक सामूहिक और कोऑर्डिनेटेड एफर्ट है, इसलिए अधिकांश विभागों और संस्थाओं से कोऑर्डिनेशन और कोलैबोरेशन किया गया है ताकि हर मतदाता तक जानकारी को पहुंचाया जा सके. 85 वर्ष से ऊपर के मतदाताओं को घर से ही वोट करने की सुविधा दी गई है. अन्य वरिष्ठ नागरिकों को और दिव्यांगों के लिए पिकअप एंड ड्रॉप की सुविधा से मतदान केंद्र तक पहुंचाने की व्यवस्था भी की गई है. जितने युवा मतदाता हैं, जिनकी संख्या करीब 21 करोड़ तक है, उनको मतदान प्रक्रिया का हिस्सा बनाने के लिए विभिन्न प्रकार के IT टूल्स और माध्यमों का प्रयोग कर उन्हें प्रेरित और प्रोत्साहित किया जा रहा है. मेरी अपील है कि इस समय चल रही लोकसभा आम चुनाव की प्रक्रिया में जहां अभी मतदान के फेज बचे हुए हैं, आप सभी मतदाता इस मतदान को पर्व के रूप में मनाएं और अपने वोट देकर भारतीय लोकतंत्र को और जीवंत और जोशपूर्ण बनाएं. मतदान ಮಾಡಕ ಹೋಗ್ತೀವಿ ಭಾರತಕ್ಕಾಗಿನೇ. ಅಬ್ಬಬ್ಬಾ, ಯಾವೊಬ್ಬ ಮತದಾರನೂ ತಪ್ಪಿ ಹೋಗಬಾರ್ದು. ಇದಕ್ಕಾಗಿ ಭಾರತ ಚುನಾವಣಾ ಆಯೋಗದ ಪ್ರಯತ್ನ ನಿಜವಾಗ್ಲೂ ಪ್ರಶಂಸೆಗೆ ಯೋಗ್ಯವಾದುದು. ಸರಿ, ನಡೀರಿ ಮತ್ತೊಮ್ಮೆ ನಮ್ಮ ಸ್ನೇಹಿತರು ನೀತಿ, ಸುಹಾಸ್ ಮತ್ತು ಪ್ರಾಚಿಯವರ ಬಳಿಗೆ ಹೋಗೋಣ. ಗಾಯ್ಸ್, ನಿಮಗ್ ಗೊತ್ತಾ, ಏನು ಈ ಸಲ ಪಾರ್ಲಿಮೆಂಟ್ ಎಲೆಕ್ಷನ್ ನ ಥೀಮ್ ಚುನಾವಣಾ ಪರ್ವ ದೇಶದ ಗರ್ವ ಹೌದು ಅನ್ನೋದ್ರ ಮೇಲೆ ಇಂಟಿಗ್ರೇಟೆಡ್ 360 ಡಿಗ್ರಿ ಮಲ್ಟಿಮೀಡಿಯಾ ಪ್ರಚಾರದ ಪ್ರಯೋಗವನ್ನ ಮಾಡಿ ಮತದಾರರನ್ನ ಜಾಗರೂಕರನ್ನಾಗಿ ಮಾಡಲಾಗ್ತಾ ಇದೆ. ಇನ್ನು ಎಷ್ಟೋ ಸಂಸ್ಥೆಗಳು, ದಿನಪತ್ರಿಕೆಗಳು, TV, FM ಚಾನೆಲ್ಗಳು ಮತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮೇಲಿಂದ ಮೇಲೆ ಈ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಳ್ಳಲು ಅಂದ್ರೆ ಈ ಮತದಾನ ಮಾಡೋದ್ರ ಬಗ್ಗೆ ಸಾಕಷ್ಟು ಅಪೀಲ್ಗಳನ್ನ ಮಾಡಲಾಗ್ತಾ ಇದೆ. ಇಲ್ಲಿ ನೋಡಿ, ಇನ್ಸ್ಟಾಗ್ರಾಮ್ ನಲ್ಲಿ ನ್ಯಾಷನಲ್ ಐಕಾನ್ಸ್ ರಾಜ್ಕುಮಾರ್ ರಾವ್
ಇವರ ರೀಲ್ಸ್ ವೋಟರ್ ಅವೇರ್ನೆಸ್ಗಾಗಿ. ಎಲ್ಲಿ ನೋಡೋಣ. डायल करें वोटर हेल्पलाइन नंबर 1950 और चेक करें वोटर्स लिस्ट में अपना नाम, वोटिंग डेट्स और वोटर आईडी की जानकारी. सिर्फ यही नहीं, किसी भी तरह की इलेक्शन रिलेटेड कंप्लेन हो तो बेझिझक डायल करें 1950. तो आइए मनाएं चुनाव का पर्व गर्व के साथ. ಈಗ 2024 ಈ ಸಾರ್ವತ್ರಿಕ ಚುನಾವಣೆ ಎಲೆಕ್ಟೋರಲ್ ಲಿಟ್ರಸಿ ಸಹ ಹೊಸ ಆಯಾಮವನ್ನ ನೀಡ್ತಾ ಇದೆ. ಸ್ಕೂಲ್ ಮತ್ತೆ ಕಾಲೇಜ್ ಎಜುಕೇಶನ್ ನಲ್ಲಿ ಇದನ್ನ ಸೇರಿಸೋ ಪ್ರಯತ್ನನ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಇದೊಂಥರ ಹೊಸದಾಗಿದೆ ಅಲ್ವಾ? ಹೌದು. ಇಲ್ಲಿ ಕೇಳು, IPL ಕ್ರಿಕೆಟ್ ಮ್ಯಾಚ್ ಗಳಲ್ಲಿ ಸಹ ನೋಡಿದ್ಯಲ್ಲ, ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಜೊತೆಗೆ ಎಲ್ಲಾ ಆಟಗಾರರು ಮತ್ತೆ ಕ್ರಿಕೆಟ್ ಪ್ರೇಮಿಗಳು ಮತದಾನ ಮಾಡೋ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಮತ್ತೆ ಗೈಸ್, ನೀವೆಲ್ಲ ನೋಡಿದ್ದೀರಿ ಕಿರುಚಿತ್ರಗಳ ಮೂಲಕ ನೋ ಯುವರ್ ಕ್ಯಾಂಡಿಡೇಟ್ ಆಪ್, ಸಿ ವಿಸಲ್ ಆಪ್ಗಳ ಉಪಯೋಗದ ಕುರಿತು ವೋಟರ್ಸ್ಗಳಿಗೆ ಹೇಗೆ ಇನ್ಫಾರ್ಮ್ ಮಾಡ್ಲಾಗ್ತಿದೆ ಅಂತ. ಎಸ್ ಪ್ರಾಚಿ, ಕರೆಕ್ಟ್ ಆಗಿ ಹೇಳಿದೆ. ECI ಇದೇ ಪ್ರಯತ್ನದಿಂದ ಎಥಿಕಲ್, ಟ್ರಾನ್ಸ್ಪರೆಂಟ್, ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಅನ್ನ ಮಾಡೋದ್ರಲ್ಲಿ ನಿರತವಾಗಿದೆ. ಹೌದು. ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಹಲವಾರು ಡಿಪಾರ್ಟ್ಮೆಂಟ್ಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್ ತಮ್ಮ ಉತ್ತಮ ಕೊಡುಗೆಗಳಿಂದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಪ್ರಯತ್ನಕ್ಕೆ ಇನ್ನಷ್ಟು ಮತ್ತಷ್ಟು ಮೆರುಗು ನೀಡ್ತಾ ಇದ್ದಾರೆ. ನಮ್ಮ ಇಂಡಿಯಾ ಪೋಸ್ಟ್ ವಿಭಾಗ ಒಂದು ಪೋಸ್ಟೇಜ್ ಸ್ಟಾಂಪ್ ಸಹ ಬಿಡುಗಡೆ ಮಾಡಿ ಎಲೆಕ್ಷನ್ ನ ಗರಿಮೆಯನ್ನ ತುಂಬಾ ಚೆನ್ನಾಗಿ ಎತ್ತಿ ತೋರಿಸಿದೆ. ಇಷ್ಟೇ ಅಲ್ಲ ಸುಹಾಸ್, ಇಂಡಿಯನ್ ಬ್ಯಾಂಕಿಂಗ್ ಅಸೋಸಿಯೇಷನ್ ಸಹ ಬ್ಯಾಂಕಿಂಗ್ ಶಾಖೆಗಳಿಗೆ ಬರುವ ಮತದಾರರಿಗೆ ಇಡೀ ಭಾರತ ದೇಶದಲ್ಲಿ ಜಾಗೃತಿ ಮೂಡಿಸೋದ್ರಲ್ಲಿ ಸಹಕಾರ ನೀಡಿದೆ. ಇಂಡಿಯನ್ ರೈಲ್ವೇಸ್ನವರು ರೈಲು ಟಿಕೆಟ್ಗಳಲ್ಲಿ, ಪ್ಲಾಟ್ಫಾರ್ಮ್ಗಳಲ್ಲಿ ಚುನಾವಣೆಯ ಮಹತ್ವವನ್ನ ದೂರದ ಜನತೆಯ ಬಳಿಗೆ ತಲುಪಿಸೋದ್ರಲ್ಲಿ ತಮ್ಮ ಪಾತ್ರವನ್ನ ನಿರ್ವಹಿಸ್ತಾ ಇದೆ. ಆಮೇಲೆ ಈ ಪೆಟ್ರೋಲ್ ಬಂಕ್ಗಳು ನಾನು ನೋಡಿದ್ದೀನಿ. ಪೆಟ್ರೋಲ್ ಬಂಕ್ಗಳಲ್ಲಿ ಮತ್ತೆ ವಿಮಾನ ನಿಲ್ದಾಣಗಳಲ್ಲೂ ಸಹ ಎಲೆಕ್ಷನ್ ನಲ್ಲಿ ಭಾಗವಹಿಸೋದ್ರ ಬಗ್ಗೆ ಪ್ರಭಾವಶಾಲಿ ತುಂಬಾ ಚೆನ್ನಾಗಿ ಅಪೀಲ್ ಮಾಡ್ತಾ ಇದ್ದಾರೆ. ಹೌದೌದು. ಮತ್ತೆ ಮನೆಗಳಿಗೆ ವಸ್ತುಗಳು, ಪದಾರ್ಥಗಳನ್ನ ಡೆಲಿವರಿ ಮಾಡುವ ಏಜೆನ್ಸೀಸ್ ಅಂದ್ರೆ ಅದೇ ಯುಟಿಲಿಟಿ ಪ್ಲಾಟ್ಫಾರ್ಮ್ಗಳು. ಹೌದು, ಅದರ ಉಪಯೋಗವನ್ನ ಸಹ ಪಡೆದುಕೊಳ್ಳಲಾಗ್ತಾ ಇದೆ. ಸರಿ, ಈ ಬಾರಿ ಪೋಲಿಂಗ್ ಬೂತ್ ಗಳಲ್ಲಿ ವೋಟರ್ ಗಳಿಗೆ ಅತಿ ಹೆಚ್ಚಿನ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ. ಮೊದಲನೇ ಸಲ ಮಲ್ಟಿ ಸ್ಟೋರಿ ಸೊಸೈಟಿಗಳಲ್ಲಿ ಪೋಲಿಂಗ್ ಬೂತ್ ಗಳನ್ನ ಏರ್ಪಡಿಸಲಾಗಿದೆ. ಗ್ರೌಂಡ್ ಫ್ಲೋರ್ ಅಲ್ಲಿರೋ ಕಮ್ಯುನಿಟಿ ಸೆಂಟರ್ಗಳು, ಕ್ಲಬ್ಗಳು ಇವುಗಳನ್ನ ಮತದಾನ ಕೇಂದ್ರಗಳನ್ನಾಗಿ ಮಾಡಿ ಡೋರ್ ಸ್ಟೆಪ್ ಅಲ್ಲಿ ವೋಟ್ ಮಾಡೋ ಸೌಲಭ್ಯನ ಕೂಡ ಕೊಡ್ತಾ ಇದ್ದಾರೆ. ಹೌದು ನೀತಿ. ಜೊತೆಗೆ 85 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಸೀನಿಯರ್ ಸಿಟಿಜನ್ಸ್ ಮತ್ತೆ 40% ಗಿಂತ ಹೆಚ್ಚಿನ ಅಂಗವಿಕಲತೆಯನ್ನ ಹೊಂದಿರೋ ಮತದಾರರಿಗೆ ಅವರ ಮನೆಯಲ್ಲಿಯೇ ಮತದಾನ ಕೇಂದ್ರ ಮಾಡಿ ಅವರ ವೋಟ್ ಪಡೆದುಕೊಳ್ಳುವ ಪ್ರಯತ್ನ ಸಹ ಮಾಡ್ಲಾಗ್ತಿದೆ. ಒಳ್ಳೆ ಕೆಲಸ ಇದು. ಆಮೇಲೆ ಈಗ ಸಿಕ್ಕಾಬಟ್ಟೆ ಬಿಸಿಲಲ್ಲಿ ನಮ್ಗೆ ಹೋಗೋಕೆ ಇಂಟ್ರೆಸ್ಟ್ ಇರಲ್ಲ. ಈ ಬಿಸಿಲ ವಾತಾವರಣನ ಗಮನದಲ್ಲಿಟ್ಕೊಂಡು ಮತದಾರರ ಸೌಲಭ್ಯಕ್ಕೋಸ್ಕರ ಪೋಲಿಂಗ್ ಬೂತ್ ಗಳಲ್ಲಿ ಕುಡಿಯೋದಕ್ಕೆ ನೀರು, ನೆರಳಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಎಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಲ್ವಾ? ವೋಟರ್ ಗಳಿಗೆ ಕೊಡೋ ಎಲ್ಲಾ ಸೌಲಭ್ಯಗಳಿಂದ ಮತ್ತೆ ECI ನ ಪ್ರಯತ್ನದಿಂದ ನಮಗೆಲ್ಲ ದೇಶದ ಚುನಾವಣೆಯ ಮಹತ್ವ ಏನು ಅಂತ ಗೊತ್ತಾಗತ್ತೆ. ಹೀಗಾಗಿನೇ ನಾವೆಲ್ಲರೂ ಹೆಮ್ಮೆಯಿಂದ ಚುನಾವಣೆಯ ಹಬ್ಬವನ್ನ ಆಚರಿಸ್ತಾ ಇದೀವಿ. ಚುನಾವಣಾ ಪರ್ವ ದೇಶದ ಗರ್ವ. ಭಾರತಕ ಮಂಡತಾತನ ನಂಗ ಪಡೆಯಾಳಿಯಕ್ ಬಲಾಕನ ಎಂಗೋ ಭಾರತ ಭಾಗ್ಯ ವಿಧಾತರು, ಎಂಗೋ ಭಾರತದ ಮತದಾರರು. ಈ ಯುವಕರ ಮಾತು ಕೇಳಿ ಮನಸ್ಸಿಗೆ ತುಂಬಾ ಆನಂದ ಆಯಿತು. ನಮ್ಮ ಯುವಕರಲ್ಲಿ ಚುನಾವಣೆಯನ್ನ ಕುರಿತಾದ ಈ ಆಸಕ್ತಿ ಮತ್ತು ಜಾಗೃತಿ, ನಮ್ಮ ECIನ ಮತದಾನ ಜಾಗೃತಿ ಅಭಿಯಾನದ ಹವಾ ನಮ್ಮ ದೇಶದಲ್ಲಿ ಎಲ್ಲಾ ಕಡೆ ಇದೆ ಮತ್ತು ಜನ ತಮ್ಮ ಮನೆಗಳಿಂದ ಹೊರಗೆ ಬಂದು ತಮ್ಮ ವೋಟ್ ಮಾಡುವ ಅಧಿಕಾರವನ್ನ ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದಾರೆ ಅನ್ನೋದನ್ನೇ ತೋರಿಸುತ್ತೆ. ಯಾಕೆಂದ್ರೆ ಮತದಾನದಂಥದ್ದು ಮತ್ತೊಂದಿಲ್ಲ. ಖಂಡಿತ ನೀವೆಲ್ಲರೂ ಕೂಡ ಮತದಾನ ಮಾಡಲೇಬೇಕು. ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಈಗ ನಮ್ಮ ಬಹುಮೆಚ್ಚಿನ ಸಿನಿಮಾ ಕಲಾವಿದರಾದ ಸುಧಾರಾಣಿ ಅವರು ಚುನಾವಣೆಯ ಬಗ್ಗೆ ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ದೇಶದ ಹಿತದೃಷ್ಟಿಯಿಂದ ಮತ ಚಲಾಯಿಸೋದು ಅತ್ಯಗತ್ಯ. ನನ್ನ ದೇಶ ನನ್ನ ಹೆಮ್ಮೆ. ದಯವಿಟ್ಟು ಎಲ್ಲರೂ ಮತ ಚಲಾಯಿಸಿ. ಈಗ ನಿಮ್ಮನ್ನ ಪ್ರಶ್ನೆ ಕೇಳುವಂತ ಸಮಯ. ನೀವು ನಿಮ್ಮ ಉತ್ತರಗಳನ್ನು ವಾಟ್ಸ್ಆಪ್ ಸಂಖ್ಯೆ 9999031950 ಇದಕ್ಕೆ ಕಳಿಸ್ಕೊಡ್ಬೋದು. ಇವತ್ತಿನ ಪ್ರಶ್ನೆ, 2024 ಲೋಕಸಭಾ ಚುನಾವಣೆಗೆ ರಿಜಿಸ್ಟರ್ಡ್ ವೋಟರ್ಸ್ಗಳ ಸಂಖ್ಯೆ ಸುಮಾರು ಎಷ್ಟಿದೆ? ಆಪ್ಷನ್ ಎ 100 ಕೋಟಿ, ಆಪ್ಷನ್ ಬಿ 90 ಕೋಟಿ, ಆಪ್ಷನ್ ಸಿ 97 ಕೋಟಿ. ಹಿಂದಿನ ಎಪಿಸೋಡ್ನ ಸರಿಯಾದ ಉತ್ತರ 7 ಸೆಕೆಂಡ್ಗಳು ಮತ್ತು ವಿಜೇತರ ಹೆಸರು ಮಹಾರಾಷ್ಟ್ರ ಪುಣೆಯ ಅಕ್ಷರಾ ಚೌಹಾಣ್. ನಿಮಗೆ ಅಭಿನಂದನೆಗಳು. ಇಂದಿನ ಈ ಸಂಚಿಕೆಯನ್ನ ಮುಗಿಸುವಂತಹ ಸಮಯ. ನಮಸ್ಕಾರ.
ಒಕ್ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾತ ಜಂಕ್ಷನ್ ಮತದಾರರ ಜಾಗೃತಿ ಸರಣಿ ಕೇಳಿದಿರಿ. ಕನ್ನಡ ಅನುವಾದ ಜಿ ಓಂಕಾರ್ ಮೂರ್ತಿ, ನಿರ್ಮಾಣ MS ಅನುಪಮ ಹಾಗೂ ಆಶಾ. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಈ ಕಾರ್ಯಕ್ರಮವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾಗಿತ್ತು. ಮತದಾತ ಜಂಕ್ಷನ್, #ಮತದಾತ ಜಂಕ್ಷನ್.